ಶ್ರೀರಾಮ ಸಮರ್ಥ ಜುಲೈ 21. ವೇದದಂತೆ ನಾಮೂ ಅನಾದಿ ಅನಂತ ಅಪೌರುಷೇಯವಾಗಿರುತ್ತದೆ. ಶಾಸ್ತ್ರದಲ್ಲಿ ಹೇಳಿರುವುದೇನೆಂದರೆ, ಕೃತಯುಗದಲ್ಲಿ ಧ್ಯಾನದಿಂದ, ತ್ರೇತಾಯುಗದಲ್ಲಿ ಹವನದಿಂದ ಹಾಗೂ ದ್ವಾಪರ ಯುಗದಲ್ಲಿ ದೇವತಾರ್ಚನೆಯಿಂದ ಭಗವಂತನ ಪ್ರಾಪ್ತಿಯಾಗುತ್ತದೆ. ಆದರೆ ಕಲಿಯುಗದಲ್ಲಿ ಅವೆಲ್ಲವುಗಳಲ್ಲಿ ಯಾವುದೂ ಸಾಧ್ಯವಾಗದಿರುವುದರಿಂದ ಕೇವಲ ಭಗವಂತನ ನಾಮವನ್ನು ತೆಗೆದುಕೊಳ್ಳುವುದರಿಂದ ಮನುಷ್ಯನಿಗೆ ಅವನ ದರ್ಶನವಾಗುತ್ತದೆ. ಶಾಸ್ತ್ರದ ಈ ಸಿದ್ಧಾಂತವನ್ನು ಸಂತರು ಸ್ವತಃ ಅನುಭವ ತೆಗೆದುಕೊಂಡು ಆಮೇಲೆ ಜನರಿಗೆ ಹೇಳಿರುತ್ತಾರೆ. 3.5 ಕೋಟಿ ಜಪ ಮಾಡುವುದರಿಂದ ಚಿತ್ತಶುದ್ಧಿಯಾಗುತ್ತದೆ ಹಾಗೂ 13 ಕೋಟಿ ಜಪ ಮಾಡುವುದರಿಂದ ಭಗವಂತನ ದರ್ಶನವಾಗುತ್ತದೆ. ಇದು ಸಂತರ ಅನುಭವವಾಗಿರುತ್ತದೆ. ನೀವು ನನಗೆ ಮಹತ್ವ ಕೊಡಬೇಡಿರಿ, ಆದರೆ ಯಾವ ದೊಡ್ಡ ಸತ್ಪುರುಷರ ಹೆಸರಿನಲ್ಲಿ ನಾನು ನಿಮಗೆ ನಾಮದ ಬಗ್ಗೆ ಹೇಳುತ್ತೇನೋ ಅಂಥ ಜ್ಞಾನೇಶ್ವರ ಮಹಾರಾಜ್, ತುಕಾರಾಮ್ ಮಹಾರಾಜ್ ಹಾಗೂ ಸಮರ್ಥ ರಾಮದಾಸ ಸ್ವಾಮಿಗಳಂಥ ಸಂತರು ವೇದ ಬಾಹ್ಯವಾದದ್ದನ್ನು ಹೇಳುತ್ತಾರೆಂಬುದು ಎಂದಿಗೂ ಶಕ್ಯವಿಲ್ಲ. ವೇದಗಳಿಗೂ ಯಾವ ಪರಮಾತ್ಮನ ಸ್ವರೂಪವು ಅಗೋಚರವಾಗಿರುತ್ತದೆಯೋ ಆ ಸ್ವರೂಪವನ್ನು ಸಂತರು ತದ್ರೂಪತ್ವದಿಂದ ತಿಳಿಯುತ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಂಯಮದ ಬಂಧನಗಳು ಕಳಚುತ್ತಾ ಹೊರಟಿರುವುದರಿಂದ ಸಂತರು ಅತ್ಯಂತ ಕಳಕಳಿಯಿಂದ ನಾಮ ತೆಗೆದುಕೊಳ್ಳಿರಿ ಎಂದು ಹೇಳಿರುತ್ತಾರೆ. ವೇದಗಳು ಭಗವಂತನ ವರ್ಣನೆ ಮಾಡುತ್ತವೆ. ನಾಮವೂ ಕೂಡ ಭಗವಂತನ ಅಸ್ತಿತ್ವವನ್ನು ಪ್ರಕಟಗೊಳಿಸುತ್ತದೆ. ಪ್ರತಿಯೊಂದು ವೇದ ಮಂತ್ರದ ಆರಂಭವು ಹರಿ ಓಂ ಆಗಿರುತ್ತದೆ. ಅದು ನಾಮವೇ ಆಗಿರುತ್ತದೆ. ವೇದವು ಅನಾದಿ ಇದ್ದಂತೆ ನಾಮವೂ ಅನಾದಿ ಇರುತ್ತದೆ. ವೇದವು ಅಪೌರುಷೇಯವಿದ್ದಂತೆ ನಾಮವೂ ಅಪೌರುಷೇಯವಾಗಿರುತ್ತದೆ. ವೇದವು ಅನಂತವಿರುವಂತೆ ನಾಮವೂ ಅನಂತವಾಗಿರುತ್ತದೆ. ಸಾಕ್ಷಾತ್ ಶಿವನು ನಾಮವನ್ನು ತೆಗೆದುಕೊಂಡದ್ದರಿಂದ ಅದು ಅನಾದಿ ಸಾಧನವಾಗಿರುತ್ತದೆ. ಅನ್ಯ ಸಾಧನೆಗಳಿಗೆ ಹಾಗೂ ವೈದಿಕ ಕರ್ಮಗಳಿಗೆ ಆಹಾರ ವಿಹಾರಗಳ ಬಂಧನಗಳಿರುತ್ತವೆ. ಆದರೆ ಭಗವಂತನ ನಾಮಕ್ಕೆ ಇಂಥ ಬಂಧನಗಳಿರುವುದಿಲ್ಲ. ನಾಮವು ಆಗಂತುಕವಾಗಿರುವುದಿಲ್ಲ. ಆದಿನಾರಾಯಣನು ವೇದ ಹೇಳುವಾಗ ಯಾವ ಓಂಕಾರದ ಧ್ವನಿ ಮಾಡಿದನೋ ಅದೇ ನಾಮವಾಗಿರುತ್ತದೆ. ಆದ್ದರಿಂದ ಎಲ್ಲರಿಗೂ ನನ್ನ ವಿನಂತಿ ಏನೆಂದರೆ, ನೀವು ನಾಮ ತೆಗೆದುಕೊಳ್ಳಿರಿ. ಇಷ್ಟೇ ಅಲ್ಲದೆ ತಾವು ನಾಮ ತೆಗೆದುಕೊಂಡರೆ ವೇದಗಳ ನಿಜವಾದ ಅರ್ಥವು ತಿಳಿಯುತ್ತದೆಂಬ ವಿಶ್ವಾಸ ನನಗಿರುತ್ತದೆ. ವೇದವೆಂದರೆ ಭಗವಂತನ ಸ್ತುತಿಯಾಗಿರುತ್ತದೆ. ನಾವು ಅದನ್ನು ಮಾಡುವಾಗ, ಅಂದರೆ ವೇದಗಳನ್ನು ಅನ್ನುತ್ತಿರುವಾಗ, ನಮ್ಮ ಲಕ್ಷ್ಯವು ಶಬ್ದದ ಕಡೆಗೆ ಇರಬಾರದು, ಅವುಗಳ ಅರ್ಥದ ಕಡೆಗೆ ಇರಬೇಕು. ಅರ್ಥವು ತಿಳಿಯದಿದ್ದರೂ ಲಕ್ಷ್ಯವು ಭಗವಂತನ ಕಡೆಗೆ ಇರಬೇಕು. ನಾವು ಅದನ್ನೇ ಮರೆಯುತ್ತೇವೆ. ನಾಮ ತೆಗೆದುಕೊಳ್ಳುವ ಜನರು ಶಾಸ್ತ್ರ ವಿರುದ್ಧ ವರ್ತನೆ ಮಾಡಬಾರದು. ನಮಗೆ ಶಕ್ಯವಿದ್ದಷ್ಟು ವೈದಿಕ ಕರ್ಮಗಳನ್ನು ಮಾಡಬೇಕು. ಆದರೆ ಚಿತ್ತಶುದ್ಧಿಯಾಗುವುದಕ್ಕಾಗಿ ಸಂಪೂರ್ಣ ಅದನ್ನೇ ಅವಲಂಬಿಸದೆ ಆ ಕರ್ಮದ ಜೊತೆಗೆ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಭಗವಂತನಿಗೆ ಧೂರ್ತತನವು ಹಿಡಿಸುವುದಿಲ್ಲ. ನಮ್ಮ ಮನಸ್ಸು ನಿರ್ಮಲವಾಗಿರದಿದ್ದರೆ ಭಗವಂತನು ಕೈಯನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ. ಆದರೆ ನಿಜವಾದ ಅನನ್ಯತೆ ಇದ್ದದ್ದಾದರೆ ಹೊಟ್ಟೆ ತುಂಬುವಷ್ಟು ಕೊಡುತ್ತಾನೆ. ಎಷ್ಟು ತನ್ಮಯತೆಯಿಂದ ನಾಮ ತೆಗೆದುಕೊಳ್ಳಬೇಕೆಂದರೆ ನಾನು ನಾಮ ತೆಗೆದುಕೊಳ್ಳುತ್ತೇನೆ ಎಂಬುದು ಕೂಡ ಮರೆತು ಹೋಗಬೇಕು. ಇಂದಿನ ಮುಖ್ಯ ವಿಚಾರ. ಉಳಿದ ಸಾಧನೆಗಳಿಂದ ಬೇಗನೆ ಸಾಧಿಸಿದಂತೆ ಅನಿಸುತ್ತದೆ, ಆದರೆ ಅದು ತಾತ್ಪೂರ್ತಿಕವಾಗಿರುತ್ತದೆ. ನಾಮದಿಂದ ಸ್ವಲ್ಪ ವಿಳಂಬವಾಗಬಹುದು, ಆದರೆ ಸಾಧಿಸಿದಷ್ಟು ಶಾಶ್ವತವಾಗಿರುತ್ತದೆ. ಏಕೆಂದರೆ ನಾಮವು ಮೂಲದಿಂದಲೇ ಸುಧಾರಿಸುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.